ಕೆಜಿಎಫ್ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಜನ್ಮದಿನದ ಪ್ರಯುಕ್ತ ಇಂದು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರಿಗಾಗಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಆರ್ಸಿ ಸಮನ್ವಯ ಅಧಿಕಾರಿಗಳಾದ ರಮೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಖಜಾನ್ಸಿ ಕೃಷ್ಣಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿವಿ ಶ್ರೀನಿವಾಸ್, ಕಾರ್ಯದರ್ಶಿ ರವಿಚಂದ್ರ ನಾಯ್ಡು, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಶ್ರೀನಿವಾಸ್, ಕಾರ್ಯದರ್ಶಿ ಸೋಮಶೇಖರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣಿ, ಎಸ್ಸಿ/ಎಸ್ಟಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಗಂಗಾಧರ್, ಟಿಪಿಇಒ ನಾರಾಯಣಸ್ವಾಮಿ, ನೌಕರರ ಸಂಘದ ನಿರ್ದೇಶಕರಾದ ಗಿರೀಶ್, ವಿಜಯಕುಮಾರ್, ಉಮಾದೇವಿ, ಅಂಬಿಕಾ, ಶಿಕ್ಷಕ ಮುಖಂಡರಾದ ಕೆ2 ಶ್ರೀನಿವಾಸ್, ಉಪನ್ಯಾಸಕರಾದ ಥಾರ್ಜನ್, ಸುರೇಶ್, ಬಿಇಒ ಕಚೇರಿಯ ಕೋದಂಡರಾಮಯ್ಯ ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕರು ಹಾಜರಿದ್ದರು. ಚಟುವಟಿಕೆಗಳಾಗಿರ್ಬೋದು ಇವತ್ತು ಹಮ್ಮಿಕೊಂಡಿದ್ದಾರೆ. ಇದೊಂದು ಸುದಿನ. ಯಾಕಂದ್ರೆ ನಮ್ಮ ಮಕ್ಕಳಿಗಾಗಿ ನಡೆಯುವಂತಹ ಉದಯಗಳು ಇವತ್ತು ಸ್ಪರ್ಧೆಗಳಿವೆ. ಯಾವಾಗಲೂ ಸ್ಪರ್ಧೆಯನ್ನ ತಾವು ಹೇಗೆ ಮಾಡ್ತಾರೆ ಅನ್ನೋ ಒಂದು ಕಾಂಪಿಟೇಷನ್ ಇಂದ ತುಂಬಾ ಉತ್ಸಾಹದಿಂದ ಭಾಗವಹಿಸಿ ನಿಜಕ್ಕೂ ನಿಮ್ಮ ಕಂಡ್ರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಾವು ಏನ್ ಮಾಡ್ತಾ ಇದೀವಿ ಅಂತ ಪ್ರತಿ ಕ್ಷಣವೂ ನಾವು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಸ್ಪರ್ಧೆಗಳಿರುವುದು ನಿಜಕ್ಕೂ ಶ್ಲಾಘನೀಯ. ಹಾಗೆ ಮತ್ತೆ ನಮ್ಮ ದೈನಂದಿನ ಚಟುವಟಿಕೆ ಭಾಗವಹಿಸಬೇಕು. ನಾವು ಹೇಗೆ ಸೋಲುವಂತ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತೀವಿ ಸೋಲ್ಬಾರ್ದು, ಅದು ಗೊತ್ತು. ಆ ಸೋಲಾಗ ಆಗುವಂತ ಒಂದು ದುಃಖ ಏನೋ ಕರ್ಕೊಂಡಿರೋ, ಯಾಕಂದ್ರೆ ಒಂದು ರೀತಿ ಕೀಳರಿಮೆ ಉಂಟಾಗುತ್ತೆ. ನಮ್ಮ ಶಿಕ್ಷಕರು ಸೋಲ್ಬಿಟ್ಟಿರೋ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನ ಎಂದು ಕೆಜಿಎಫ್ ತಾಲೂಕಿನಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿನಂತೆ ಕೂಡ ಆಚರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ಬಾರಿ ಹಬ್ಬ ಬಂದಿದ್ರಿಂದ, ಜೊತೆಗೆ ಸರ್ಕಾರಿ ರಜೆ ಬಂದಿದ್ರಿಂದ ಆ ಹಬ್ಬವನ್ನು ಆಚರಿಸ್ತಕ್ಕಂಥವ್ರಿಗೂ ತೊಂದರೆ ಆಗಬಾರ್ದು. ಜೊತೆಗೆ ತಾಲೂಕು ಹಂತದ ಅಧಿಕಾರಿಗಳಿಗೂ ಕೂಡ ರಜೆ ಅಂತೇಳಿ ಮನೆಯಲ್ಲಿ ಇರ್ತಾರೆ, ಬೇರೆ ಇಲಾಖೆಯ ಮುಖ್ಯಸ್ಥರು, ಅವ್ರಿಗೂ ತೊಂದರೆ ಆಗಬಾರದು ಅಂತ ಹೇಳಿ ಎಲ್ಲರ ಒಂದು ಸಮ್ಮುಖದಲ್ಲಿ ಬರುವ ಮಂಗಳವಾರ 9ನೇ ತಾರೀಕಿನಂದು ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಪಾರಂಬಳ್ಳಿಯ ಕಳೆದ ವರ್ಷ ಮಾಡಿದಂತಹ SS ಮಹಲ್ನಲ್ಲಿ ಮಾಡಬೇಕು ಅಂತ ಎಲ್ಲರ ಅಧಿಕಾರಿಗಳ ಮತ್ತು ಎಲ್ಲ ನಮ್ಮ ಸಂಘಟನೆಗಳ ವತಿಯಿಂದ ನಿರ್ಧಾರವಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಬಯಸ್ತೇವೆ. ಜೊತೆಗೆ ಏನು ನಾವು ವರ್ಷವೆಲ್ಲ ದುಡಿತೀವಿ, ಪ್ರತಿ ದಿನವೂ ಇವತ್ತು ಸಂಜೆ 4 ಗಂಟೆ ಆದ್ರೆ ಸಾಕಪ್ಪ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಶಿಕ್ಷಕರು ಇವತ್ತು ಹೊರಗಡೆ ಹೋದ್ರೆ ಸಾಕಪ್ಪ ಅಂತ ಸುಮಾರಷ್ಟು ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ನಾವು ಕೂಡ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಲ್ಲ ರೀತಿಯಲ್ಲಿ ಕೂಡ ಓಡಾಟವನ್ನು ಮಾಡಿಕೊಂಡು ವರ್ಷ ಪೂರ್ತಿ ನಾವು ದುಡಿದಿರ್ತೀವಿ. ಅಂತ ಒಂದು ಶಿಕ್ಷಕರನ್ನ ನೆನೀತಕ್ಕಂಥ, ಶಿಕ್ಷಕರನ್ನ ಸ್ಮರಿಸ್ತಕ್ಕಂಥ ದಿನ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಹಾಗಾಗಿ ಏನು ನಾವು ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವೋ ಅದರ ಅಂಗವಾಗಿ ಇವತ್ತು ನಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ, ಅವರಲ್ಲಿರ್ತಕ್ಕಂಥ ಒಂದು ಕ್ರಿಯಾಶೀಲತೆಯನ್ನ ಹೊರಗಡೆ ಎಳೆದು ಅವರನ್ನ ಇವತ್ತು ನಾವು ಗುರುತಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ವರ್ಷದಂತೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕೂಡ ಒಳಗೊಂಡಂತೆ ಇವತ್ತು ಎಲ್ಲ ಶಿಕ್ಷಕರಿಗೆ ಕೂಡ ಇವತ್ತು ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರಿಸಿ ಎಲ್ಲರೂ ವಿಜೇತರಾಗಬೇಕು, ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಜೊತೆಗೆ ಏನು ಶಿಕ್ಷಕರ ದಿನಾಚರಣೆ ನಡೀತಾ ಇದೆ, ಇದು ಶಿಕ್ಷಕರ ದಿನಾಚರಣೆ ಅಂದ್ರೆ
ನಮ್ಮ ಜನ್ಮ ದಿನಾಚರಣೆ, ನನ್ನ ಜನ್ಮ ದಿನಾಚರಣೆ ಅಂತಕ್ಕಂಥ ಭಾವನೆಯನ್ನ ತಾವೆಲ್ಲರೂ ಕೂಡ ವಹಿಸಿಕೊಂಡು, ತಾವೆಲ್ಲರೂ ಕೂಡ ಸಕಾಲಕ್ಕೆ ವಹಿಸಿಕೊಂಡು ಸೋಮವಾರ ಸಂಜೆಯಿಂದ ಅಥವಾ ಸೋಮವಾರ ಮಧ್ಯಾಹ್ನದಿಂದಲೇ ಚೌಟ್ರಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಶುರುವಾಗ್ತವೆ. ತಾವೆಲ್ಲರೂ ಕೂಡ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡು ಶಿಕ್ಷಕರ ದಿನಾಚರಣೆಯನ್ನ ಮಂಗಳವಾರ ಹಾಜರಾಗುವುದರ ಮುಖಾಂತರ, ನಮ್ಮ ಸ್ನೇಹಿತರಿಗೂ ಹೇಳುವುದರ ಮುಖಾಂತರ ಈ 2025ನೇ ಸಾಲಿನ ಶಿಕ್ಷಕ ದಿನಾಚರಣೆಯನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಕೆಜಿಎಫ್ ತಾಲೂಕಿನ ಎಲ್ಲ ಸಂಘಟನೆಗಳ ಪರವಾಗಿ ನಮ್ಮಲ್ಲಿ ಹೃತ್ಪೂರ್ವಕವಾಗಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದ್ರ ಪ್ರಯುಕ್ತ ನಿನ್ನೆ ಈದ್ ಮಿಲಾದ್ ಇದ್ರಿಂದ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ಅದನ್ನ 9ನೇ ತಾರೀಕು ಶಿಕ್ಷಕರ ದಿನಾಚರಣೆ ಪಾರನಹಳ್ಳಿನಲ್ಲಿರ್ತಕ್ಕಂಥ SS ಮಾಲ್ನಲ್ಲಿ ಕಳೆದ ಬಾರಿ ನಡೆಸಿದ್ವಿ. ಬಹಳ ಯಶಸ್ವಿಯಾಗಿ ನಡೀತು. ಸೊ ಆ ಒಂದು ಹಾಲ್ನಲ್ಲಿ ನಡೆಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಸ್ಪೋರ್ಟ್ಸ್ ಅನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸ್ಪೋರ್ಟ್ಸ್ ನ ಉದ್ಘಾಟನೆಯನ್ನ ಇವತ್ತು ನಾವಿಲ್ಲಿ ಹಮ್ಮಿಕೊಂಡು ಉದ್ಘಾಟನೆ ಈಗಾಗಲೇ ಮುಗಿಸಿದೀವಿ. ನೀನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಎಲ್ಲ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಪ್ರಾರಂಭ ಆಗ್ತವೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ, ತಮ್ಮೆಲ್ಲರಿಗೂ ನಿನ್ನೆ ಎಲ್ಲ ಬಹಳಷ್ಟು ನಾವು ಮೆಸೇಜ್ಗಳೆಲ್ಲ ನೋಡಿರ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ 9ನೇ ತಾರೀಕು ಎಲ್ಲರೂ ಕೂಡ ತಪ್ಪದೇ ಹಾಜರಾಗಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ, ನಿನ್ನೆ ಈದ್ ಮಿಲಾದ್ ಇದರಿಂದ ನಮ್ಮ ಮುಸ್ಲಿಂ ಬಾಂಧವರಿಗೆ ಹಬ್ಬ ಇತ್ತು. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬರೀ ಶಿಕ್ಷಕರನ್ನ ನಾವೇ ಮಾಡ್ಕೊಂಡ್ರೆ ಸಾಧ್ಯ, ಅದು ಒಂದು ಕಾರ್ಯಕ್ರಮ ಆಗೋದಿಲ್ಲ. ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಬರಬೇಕು, ಮತ್ತೆ ರಾಜಕೀಯ ವ್ಯಕ್ತಿಗಳು ಬರಬೇಕು. ಸೊ ನಮ್ಮ ಕೆಲಸಗಳು, ನಮ್ಮ ಏನು ದಿನನಿತ್ಯದ ನಮ್ಮ ಕಚೇರಿ ಕೆಲಸಗಳು ನಡೀಬೇಕು, ಅಥವಾ ಯಾವುದೇ ಶಿಕ್ಷಕರಿಗೆ ಏನೇ ಸಮಸ್ಯೆ ಆಯಿತು ಅವೆಲ್ಲ ಸಕ್ಸಸ್ ಆಗಬೇಕು ಅಂದ್ರೆ ನಮ್ಗೆ ಎಲ್ಲರೂ ಒಡನಾಟ ಬಹಳ ಮುಖ್ಯ. ಹಾಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ. ಯಾಕೆ ಕರೆದಿದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಏನಪ್ಪಾ ಅಂದ್ರೆ, ನಮ್ಮ ಶಿಕ್ಷಕರು ಯಾವುದೋ ಒಂದು ಕಚೇರಿಗೆ ಹೋದಾಗ ಅಲ್ಲೇನೋ ಕೆಲಸ ಇತ್ತಂದಾಗ ನಾವು ಶಿಕ್ಷಕ ಅಂದಾಗ ನಮ್ಮ ಟೀಚರ್ಸ್ ಡೇಗೆಲ್ಲ ನಮ್ಮನ್ನ ಇನ್ವೈಟ್ ಮಾಡಿದ್ರು, ನಮ್ಮನ್ನ ಗೌರವಿಸಿದ್ರು ಅಂದಾಗ ನಮಗೊಂದು ಗೌರವ ಇರುತ್ತೆ ಅವ್ರ ಕಚೇರಿಗೆ ನಾವು ಹೋದಾಗ. ಸೊ ಆ ನಿಟ್ಟಿನಲ್ಲಿ ನಾವು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ನಾವು ನಮ್ಮ ಜೊತೆಗೆ ಸೇರಿಸಿಕೊಂಡು ಅವರನ್ನ ಅಲ್ಲಿ ಗೌರವಿಸಿ ಆ ಮುಖಾಂತರ ನಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ತುಂಬಾ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡು ಅದಕ್ಕೆ ಏನ್ ಬೇಕೋ ಎಲ್ಲ ಪ್ಲಾನ್ಸ್ ನಾವು ಅಂದ್ರೆ ಆ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದೀವಿ. ನಿನ್ನೆ ಕೂಡ ಬೆಂಗಳೂರಿಗೆ ಹೋಗಿ ನಾವೆಲ್ಲ ಏನ್ ಬೇಕೋ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಖರೀದಿ ಮಾಡಿದೀವಿ. ಸೊ ಎಲ್ಲ ವ್ಯವಸ್ಥೆ ಆಗಿದೆ. ಇಲ್ಲಿ ಬರ್ಬೇಕಾಗಿರೋದು ತಾವು ಹಾಜರಾಗ್ತಕ್ಕಂಥದ್ದೇ ಬಹಳ ಮುಖ್ಯ. ಎಲ್ರಿಗೂ ನಾನು ಈ ಮುಖಾಂತರ ಮೀಡಿಯಾ ಮುಖಾಂತರ ತಮ್ಮೆಲ್ಲ ಕೆಜಿಎಫ್ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತೆ ಪ್ರೌಢ ಮತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಮತ್ತೆ ಅದರಲ್ಲೂ ಅನುದಾನಿತ ಖಾಸಗಿ ಎಲ್ಲ ನಮ್ಮ ಅಂದ್ರೆ ಶಿಕ್ಷಕರು ಉಪನ್ಯಾಸಕರು ಎಲ್ಲರೂ ಕೂಡ ಭಾಗವಹಿಸಬಹುದು. ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಯಾಕಂದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು. ನಾವು 9:30 ಸಮಯ ಆಗಿದ್ದೀವಿ. ತಾವೆಲ್ಲರೂ ಕೂಡ ಕನಿಷ್ಠ ಒಂದು 10 ಗಂಟೆ ಆದ್ರೂ ಬಂದ್ರೆ ಪ್ರೋಗ್ರಾಮ್ ನ ಬೇಗ ಸ್ಟಾರ್ಟ್ ಮಾಡಿ 1 ಗಂಟೆಗೆಲ್ಲ ನಾವು ಊಟ ಸ್ಟಾರ್ಟ್ ಮಾಡಿದ್ರೆ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಾವೆಲ್ಲ 11 ಗಂಟೆ ಅಂತ ಟೈಮ್ ಆಯ್ತು ಅಂದ್ರೆ ಗೆಸ್ಟ್ ಬರೋದು ಲೇಟ್ ಮತ್ತೆ ನಾವು ಗೆಸ್ಟ್ ನ ಲೇಟ್ ಮಾಡ್ತೀವಿ ನಾವು. ಸೊ ಗೆಸ್ಟ್ ಲೇಟ್ ಅವ್ರು ಲೇಟ್ ಆಗಿ ಬಂದಾಗ ನಮ್ಮ ಪ್ರೋಗ್ರಾಮ್ ಲೇಟ್ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 1 ಗಂಟೆ ಮುಗಿಸಕ್ಕಾಗಲ್ಲ. 2 ಗಂಟೆ 2:30ವರೆಗೂ ಹೇಳ್ಕೊಂಡು ಹೋಗುತ್ತೆ. ಯಾಕೆ ನಿವೃತ್ತರಿಗೆ ಸನ್ಮಾನ ಎಲ್ಲ ತರಾತುರಿಯಲ್ಲಿ ಮಾಡ್ಬೇಕಾಗ್ತದೆ. ಅಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿರೋದೇ ಒಂಥರ ಆಗ್ತದೆ, ಅಲ್ಲಿ ಕಾರ್ಯಕ್ರಮ ಆಗೋದೇ ಒಂಥರ ಆಗ್ತದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಇದರಿಂದ ಬಹಳಷ್ಟು ಟೀಮ್, ಒಂದು ಒಳ್ಳೆ ಟೀಮ್ ಇದೆ ನಮ್ಮ ಕೆಜಿಎಫ್ ನಲ್ಲಿ ಶಿಕ್ಷಕರ ತಂಡ. ಅದು ಬಹಳ ಪರಿಶ್ರಮ ಇದೆ. ಅದೆಲ್ಲ ವ್ಯರ್ಥ ಆಗಬಾರ್ದು, ಬಹಳ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ದಯವಿಟ್ಟು ನಮ್ಮ ಶಾಲಾ ಟೈಮ್ 10:00ವರೆಗೆ ತಾವೆಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ರೆ, ನಾವು 10:00ವರೆಗೆ ಸ್ಟಾರ್ಟ್ ಮಾಡ್ಬಿಟ್ರೆ 12:30 1 ಗಂಟೆಗೆ ಪ್ರೋಗ್ರಾಮ್ ನ ಮುಗಿಸೋಣ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ, ಸರಿಯಾದ ಸಮಯಕ್ಕೆ ಬಂದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಈ ಮುಖಾಂತರ ತಮ್ಮೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಸಮಾರಂಭ ಇದೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಇದೆ, ಅದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ನಾನು ಒಬ್ಬ ಶಿಕ್ಷಕ ಅಂತ ಹೆಮ್ಮೆಯಿಂದ ಹೇಳ್ತಾ, ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ನಮ್ಮ ಎಲ್ಲ ವೃಂದ ಸಂಘಗಳು, ಪ್ರೌಢಶಾಲಾ ಶಿಕ್ಷಕರ ಸಂಘ, ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘ, ಎಲ್ಲ ವೃಂದ ಸಂಘಗಳ ಪರವಾಗಿ ತಮ್ಮನ್ನೆಲ್ಲ ಬಹಳ ಆದರದಿಂದ ನಾನು ಸ್ವಾಗತಿಸ್ತೇನೆ. ಸೊ ಈ ಒಂದು ಸ್ಪರ್ಧೆಗಳ ತಾವೆಲ್ಲ ಭಾಗವಹಿಸಿ ಬಹಳ ಖುಷಿಯಿಂದ ಮನರಂಜನೆ ಜೊತೆಗೆ ಕ್ರೀಡೆ, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ನಾವೆಲ್ಲ ಒತ್ತಡದ ಮಧ್ಯೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಬೆಳಗ್ಗೆ ಎದ್ರೆ ಶಾಲೆಗೆ ಏನೇನು ತಗೊಂಡು ಹೋಗ್ಬೇಕು, ಹೆಡ್ ಮಾಸ್ಟರ್ ಆದ್ರೆ ಅವ್ರ ಪರಿಸ್ಥಿತಿ ಪಾಪ ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಶಾಲೆಗೆ ಏನ್ ಬೇಕು ಅದನ್ನೆಲ್ಲ ಖರೀದಿ ಮಾಡ್ಬೇಕು, ತಗೊಂಡೋಗ್ಬೇಕು, ಬಸ್ ಹಿಡಿಬೇಕು, ಆಟೋ ಹಿಡಿಬೇಕು. ಸೊ ಇದು ದಿನನಿತ್ಯ ನಾವು ನಮ್ಮದೇ ಆಗಿರ್ತಕ್ಕಂಥ
ಕರ್ತವ್ಯದ ಜೊತೆಗೆ ಕೆಲವೊಂದು ಗೊಂದಲಗಳಲ್ಲೂ ಕೂಡ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಒಂದು ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಅಂತಾನೆ ಭಾವಿಸ್ಬೋದು. ಶನಿವಾರ ಈಗ ನಮ್ಗೆ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ. ಮಾನ್ಯ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಯಾವುದೇ ಶಾಲಾ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಂಗಿಲ್ಲ ಅಂತೇಳಿ ನಮ್ಗೆ ಸ್ಟ್ಯಾಂಡಿಂಗ್ ಆರ್ಡರ್ ಇರೋದ್ರಿಂದ ನಾವೆಲ್ಲ ಕಚೇರಿಯ ಅವಧಿಯನ್ನ ಬಿಟ್ಟು ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತಿದೆ. ಯಾಕಂದ್ರೆ ನಮ್ಮ ಏನು ಸಮಯವನ್ನು ಸಂಪೂರ್ಣವಾಗಿ ಶಾಲೆಗೆ ಮೀಸಲಿಡಬೇಕು, ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣ ಹೆಚ್ಚಳ ಆಗ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ತೀರ್ಮಾನ ತಗೊಂಡು ನಾವು ಕೂಡ ಅಷ್ಟೇ ಪದ್ಧತಿಯಾಗಿ ಕೆಲಸ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ, ಅದರ ಹೊರತಾಗಿ ನಾವು ಕೂಡ ಮನರಂಜನೆ ಮತ್ತೆ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ನಮ್ಮ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇರೋಣ ಅಂತ ಹೇಳ್ತಾ, ಇಷ್ಟರಲ್ಲೇ ನಾವು ಒಂದು ನಮ್ಮ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಶಿಕ್ಷಕರಿಗೆ ಅದರಲ್ಲೂ ಒಂದು ಹೆಲ್ತ್ ಕ್ಯಾಂಪನ್ನ ಮಾಡಬೇಕು. ಜಯದೇವ ಹಾಸ್ಪಿಟ್ಲಿಂದ ಒಂದು ಟೀಮನ್ನ ಕರೆಸಿ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಚೆಕಪ್ ಮಾಡಿಸೋಣ, ಅವ್ರಿಗೆ ಏನಾದ್ರು ಒಂದು ಸಲಹೆ ಮಾರ್ಗದರ್ಶನ ಕೊಡುವಂಥದ್ದನ್ನ ಮಾಡೋಣ ಅಂತ ಕೂಡ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ರಜಾ ಅವಧಿಯಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಎಲ್ಲರೂ ಫ್ರೀ ಇರ್ತಾರೆ, ನಾವು ಫ್ರೀ ಇರ್ತೀವಿ, ಆಯೋಜನೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಬಹುಶಃ ಅದು 23-24 ಫಿಕ್ಸ್ ಆಗ್ತಾ ಇದೆ. ಸೊ ಅದು ಕೂಡ ಭಾಗವಹಿಸಿ ಅಂತ ಹೇಳ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.